ನಮಸ್ಕಾರ ಸ್ನೇಹಿತರೆ, ನಾನು ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಬಂಪರ್ ನ್ಯೂಸ್ ಅಂತ ತಗೊಬಂದಿದ್ದೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೋಡಿ, ಇವತ್ತಿನ ವಿಡಿಯೋದಲ್ಲಿ ಬಂಪರ್ ಕೊಡುಗೆ ಇದೆ. ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ನ್ಯೂಸ್ ತಗೊಬಂದಿದ್ದೀನಿ ಸ್ನೇಹಿತರೆ. ಯಾರು ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಆಗಿದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ, ಗೃಹಲಕ್ಷ್ಮಿಯ ಯಜಮಾನಿಯರಿಗೆ ಬಂಪರ್ ಕೊಡುಗೆ ಒಂದು ಅಪ್ಡೇಟ್ ಅಂತ ಬಂದಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 16ನೇ ಕಂತಿನ ಹಣ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. 16ನೇ ಕಂತಿನ ಹಣದ ಬಿಡುಗಡೆ ಜೊತೆಗೆ ಅದರ ಜೊತೆಗೆ ಮತ್ತೆ ನಿಮಗೆ 6,000 ರೂಪಾಯಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಇವತ್ತು. ನೋಡಿ ಸ್ನೇಹಿತರೆ, 16ನೇ ಕಂತಿನ ಹಣ ಬಿಡುಗಡೆಗೆ ಇನ್ನೇನು ಕ್ಷಣಗಣನೆ ಆಗಿದೆ. ಅದರಲ್ಲಿ 3 ಪ್ರೋಸೆಸ್ ಇದೆ. 3 ಪ್ರೋಸೆಸಿಂಗು ಆಗಿದೆ ಸ್ನೇಹಿತರೆ. ಈಗ ಕೊನೆ ಪ್ರೋಸೆಸ್ಸಲ್ಲಿದೆ. ಈಗ ಇನ್ನು ಒಂದು ಬಟನ್ ಒತ್ತಿದ್ರೆ ಎಲ್ಲರ ಖಾತೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗಿದ್ದರೆ ಏನು ಬಂಪರ್ ಕೊಡುಗೆ ಅನ್ನೋದು ನೋಡೋದಾದರೆ, ಮಹಿಳೆಯರಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬಕ್ಕೆ ಬಂಪರ್ ಕೊಡುಗೆಯೊಂದನ್ನು ಕೊಡ್ತಾ ಇದ್ದಾರೆ ನಮ್ಮ ರಾಜ್ಯ ಸರ್ಕಾರದವರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿನ್ನೆ ಪ್ರೆಸ್ ಕ್ಲಬ್ನಲ್ಲಿ ಗೃಹಲಕ್ಷ್ಮಿಯರ ಬಗ್ಗೆ ಒಂದು ಮೀಟಿಂಗ್ ನಡೀತು. ಸಿದ್ದರಾಮಯ್ಯನವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಅಭಿನಂದಿಸಿ, ಗೃಹಲಕ್ಷ್ಮಿ ಯೋಜನೆ ಇಷ್ಟು ಸಕ್ಸಸ್ ಆಗಬೇಕಂದ್ರೆ ಸಚಿವರಾದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕಾರಣ ಅಂತ ಅಂದ್ಬಿಟ್ಟು ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರನ್ನು ಹೊಗಳಿದ್ದಾರೆ ಸ್ನೇಹಿತರೆ. ಅಂದರೆ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯನ್ನು ಅಂತಂದ್ಬಿಟ್ಟು ಸರ್ಕಾರದಿಂದ ಅವರಿಗೆ ಅಭಿನಂದನೆ ಸಲ್ಲಿಸಿ ನಿನ್ನೆ ಪ್ರೆಸ್ ಕ್ಲಬ್ನಲ್ಲಿ ಅವರಿಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಆಗಿದ್ದರೆ 16ನೇ ಕಂತಿನಲ್ಲಿ ಬಂಪರ್ ಕೊಡುಗೆ ಏನಂತನ್ನೋದು ಈ ವಿಡಿಯೋದಲ್ಲಿ ನೋಡೋದಾದರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈಗ 16ನೇ ಕಂತಿನ ಹಣ 2,000 ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು 2,000 ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೂ 4,000 ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಹೆಂಗೆ 4,000 ಬಿಡುಗಡೆ ಆಗುತ್ತೆ, ಯಾರಿಗೆಲ್ಲ ಇದು ಸಿಗುತ್ತೆ ಅಂತಂದ್ಬಿಟ್ಟು ಕೂಡ ಮುಂದೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 16ನೇ ಕಂತಿನ ಹಣಕ್ಕೆ ಈಗ ಕ್ಷಣಗಣನೆ ಶುರುವಾಗಿ ಇನ್ನು ಒಂದೇ ಒಂದು ಪ್ರೋಸೆಸ್ಸಲ್ಲಿ ಬಾಕಿ ಇದೆ ಸ್ನೇಹಿತರೆ. ಅದು ಬಿಡುಗಡೆ ಆಗುತ್ತೆ, ಇವತ್ತು ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ. ಈಗ ಆಲ್ರೆಡಿ ಇವತ್ತು ಬೆಳಗ್ಗೆನೇ DBT ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆ ಮೇಲೆ ಎಲ್ಲರ ಖಾತೆಗಳಿಗೆ ಹಣ ಬರುತ್ತೆ ಅಂತ ಅಂದ್ಬಿಟ್ಟು ಕೂಡ ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ 16ನೇ ಕಂತಿನ ಹಣದ ಜೊತೆ ಇನ್ನು 4,000 ರೂಪಾಯಿ ಹೇಗೆ ಬರುತ್ತೆ ಅಂತ ನೋಡೋದಾದರೆ, ಅದು ತುಂಬ ಜನ ಮಹಿಳೆಯರಿಗೆ 13ನೇ ಕಂತು, 14ನೇ ಕಂತು, 15ನೇ ಕಂತಿನ ಹಣ ಕೂಡ ಬಂದಿಲ್ಲ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ನಿಮಗೆ ಹಳೆ ಬ್ಯಾಲೆನ್ಸ್ ಉಳ್ಕೊಂಡಿದೆಯೋ ಅವ್ರಿಗೆಲ್ಲರಿಗೂ ಈಗ 16ನೇ ಕಂತಿನ ಹಣದ ಜೊತೆನೇ ಅವ್ರಿಗೆ ಬ್ಯಾಲೆನ್ಸ್ ಇರುವ 2 ಕಂತಿರೋರಿಗೆ 6,000 ಬರುತ್ತೆ ಸ್ನೇಹಿತರೆ. 3 ಕಂತು ಬ್ಯಾಲೆನ್ಸ್ ಇರೋರಿಗೆ 8,000 ಬರುತ್ತೆ ಸ್ನೇಹಿತರೆ. 1 ಕಂತು ಬ್ಯಾಲೆನ್ಸ್ ಇರೋರಿಗೆ 4,000 ಬರುತ್ತೆ ಅಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾರಿಗೆಲ್ಲ ಹಳೆ ಬ್ಯಾಲೆನ್ಸ್ 2 ಕಂತು 1 ಕಂತು ಬ್ಯಾಲೆನ್ಸ್ ಇರೋರಿಗೆ ಅವ್ರಿಗೆಲ್ಲರಿಗೂ ಅದು ಸೇರಿಸಿ ಈ ಗೃಹಲಕ್ಷ್ಮಿ 16ನೇ ಕಂತಿನ ಯೋಜನೆಯಲ್ಲಿ ಹಣ ನಿಮಗೆ ಅಕೌಂಟ್ಗೆ ಬರುತ್ತೆ ಅಂತಂದ್ಬಿಟ್ಟು ಸರ್ಕಾರದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಗಿದ್ದರೆ ಬನ್ನಿ ಇವತ್ತು ಎಷ್ಟೊತ್ತಿಗೆ ಹಣ ಬಿಡುಗಡೆ ಆಗುತ್ತೆ ಅಂತ ನೋಡೋದಾದರೆ, ಸರ್ಕಾರದ ಮಾಹಿತಿಗಳ ಪ್ರಕಾರ ಇವತ್ತು ಬೆಳಗ್ಗೆ 10 ಗಂಟೆಗೆ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗುತ್ತೆ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಮಾಹಿತಿಗಳು ಸಿಗ್ತಾ ಇದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಿಡುಗಡೆ ಆಗಿರೋದು ಈಗ ಇವತ್ತು 10 ಗಂಟೆಗೆ ಹಣ ಬಿಡುಗಡೆ ಆಗುತ್ತೆ ಎಲ್ಲರ ಖಾತೆಗಳಿಗೆ ಅಂತಂದ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಇವತ್ತಿನ ವಿಡಿಯೋದ ಮಾಹಿತಿ ಇದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಲೈಕ್ ಮಾಡಿ. ಧನ್ಯವಾದಗಳು, ಶುಭ ದಿನ, ಥ್ಯಾಂಕ್ ಯು.